ಬನ್ನಿ ಗುರು, ಬೆಂಗಳೂರು ಬುಲ್ಸ್ ಅವರು ಕನ್ಫರ್ಮ್ ಆಗಿ ರಿಲೀಸ್ ಮಾಡ್ತಾ ಇರುವಂತಹ ಪ್ಲೇಯರ್ಸ್ ಗಳು ಈ ಟೀಮ್ಗೆ ಬೇಡ ನಮಗೆ ಅನ್ನೋ ರೀತಿ ರಿಲೀಸ್ ಮಾಡ್ತಾ ಇರುವಂತಹ ಪ್ಲೇಯರ್ಸ್ ಗಳು ಯಾರ್ಯಾರು ಅನ್ನೋ ಲಿಸ್ಟ್ ನ ನೋಡೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಪಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಬೆಂಗಳೂರು ಬುಲ್ಸ್ ಅವರು ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಳ್ಳೋ ಪ್ಲೇಯರ್ಸ್ ವಿಡಿಯೋನ ಆಲ್ರೆಡಿ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದೀನಿ. ಯಾರು ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ. ಇವತ್ತು ಕನ್ಫರ್ಮ್ ಆಗಿ ಪ್ಲೇಯರ್ಸ್ ನ ರಿಲೀಸ್ ಮಾಡೇ ಮಾಡ್ತಾರೆ ಅನ್ನೋಂಥ ಪ್ಲೇಯರ್ಸ್ ಗಳ ಹೆಸರನ್ನ ನೋಡೋಣ. ಮೊದಲಿಗೆ ನಮ್ಮ ಕ್ಯಾಪ್ಟನ್ ಅಂತ ಅನೌನ್ಸ್ ಆಗಿದ್ದಂತ ಅಂಕುಶ್ ರಾಠಿ ಅವ್ರನ್ನ ಈ ಸಲ ರಿಲೀಸ್ ಮಾಡೇ ಮಾಡ್ತಾರೆ. ಲಾಸ್ಟ್ ಇಯರ್ ಟೀಮ್ಗೂ ಮತ್ತು ಅವ್ರಿಗೂ ಇದಂತ ಒಂದು ಮಿಸ್ ಮ್ಯಾಚ್ ಇಂದ ಅವರು ಒಂದ್ 2-3 ಮ್ಯಾಚ್ ಆಡಿ ಹೊಂಟೋದ್ರು, ಇನ್ ಬರಲೇ ಇಲ್ಲ. ಅದರಿಂದ ಅವ್ರನ್ನ ರಿಲೀಸ್ ಮಾಡ್ತಾರೆ. ಇನ್ನು ಲಾಸ್ಟ್ ಇಯರ್ ನಮ್ಮ ಮೇನ್ ರೈಡರ್ ಅಂತ ತಗೊಂಡಿದ್ದು ಆಕಾಶ್ ಶಿಂದೆ ಅವ್ರನ್ನ, ಇವ್ರಿಗೆ ಎಷ್ಟೇ ಚಾನ್ಸ್ ಕೊಟ್ಟರು ಕೂಡ ಯೂಸ್ ಮಾಡ್ಕೊಳ್ಳೇ ಇಲ್ಲ. ಅದರಿಂದ ಇವ್ರನ್ನು ಕೂಡ ರಿಲೀಸ್ ಮಾಡ್ತಾರೆ. ಇನ್ನು ಲಕ್ಕಿ ಕುಮಾರ್, ಇವ್ರಿಗೆ ಸಿಕ್ಕಾಪಟ್ಟೆ ಚಾನ್ಸಸ್ ಕೊಟ್ಬಿಟ್ರು, ಇವ್ರಂತೂ ಯೂಸೇ ಮಾಡ್ಕೊಳ್ಳಿಲ್ಲ. ಇವ್ರನ್ನು ಕೂಡ ರಿಲೀಸ್ ಮಾಡ್ತಾರೆ. ಇನ್ನು ಇನ್ನೊಬ್ಬ ಮೇನ್ ರೈಡರ್ ಅಂತ ನಮ್ಮ ಟೀಮಲ್ಲಿ ತಗೊಂಡಿದ್ದು ಆಶೀಶ್ ಮಲಿಕ್. ಇವರು ಕೂಡ ಒಂದು ಏನಂದ್ರೆ ಏನೋ ಒಂಥರ ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಆದ್ರೆ ಅಷ್ಟು ರೈಡಿಂಗ್ ಪಾಯಿಂಟ್ಸ್ ಅಲ್ಲಿ ರೈಡ್ ತರಲಿಲ್ಲ. ಹೋಗ್ತಾರೆ, ಏನಪ್ಪ ಎಂಟಿ ರೈಡ್ ನ ಮಾಡ್ತಾರೆ, ಬರ್ತಾರೆ, ಹೋಯ್ತಾರೆ, ಎಂಟಿ ರೈಡ್ ನ ಮಾಡ್ತಾರೆ, ಬರ್ತಾರೆ ಅನ್ನೋ ರೀತಿನೇ ಆಗೋಗಿತ್ತು. ಪಾಯಿಂಟ್ಸ್ ಅಷ್ಟಾಗಿ ತರಲಿಲ್ಲ. ಅದರಿಂದ ಇವ್ರನ್ನು ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮಹಿಪಾಲ್ ಅಂತ, ಈ ಪ್ಲೇಯರ್ಗೆ ಒಂದ್ 2-3 ಚಾನ್ಸಸ್ ಕೊಟ್ಟರು, ಇವರು ಯೂಸ್ ಮಾಡ್ಕೊಳ್ಳಿಲ್ಲ. ಅದರಿಂದ ಇವ್ರನ್ನು ಕೂಡ ಬಿಡ್ತಾರೆ. ಇನ್ನು ಮಂಜಿತ್ ಠಾಕೂರ್ ಅಂತ, ಇವ್ರಿಗೆ ಲಾಸ್ಟ್ ಇಯರ್ ಚಾನ್ಸ್ ಕೊಡ್ಲಿಲ್ಲ. ಅದರಿಂದ ಇವ್ರನ್ನ ಹಿಡ್ಕೊಳ್ಳೋದ್ರ ಬದಲು ಬೇರೆ ಪ್ಲೇಯರ್ನ ತಗೊಬಹುದು ಅನ್ನೋ ಇದರಿಂದ ಇವ್ರನ್ನ ಬಿಡ್ತಾರೆ. ಇನ್ನು ಶುಭಮ್ ಬೈಟಾಕ್, ಇವ್ರು ಒಂದೇ ಮ್ಯಾಚ್ ಅಲ್ಲಿ ಗುರು 6-7 ರೈಡ್ ಪಾಯಿಂಟ್ ತಂದ್ರು ಪಟ್ನಾ ಪೈರೇಟ್ಸ್ ವಿರುದ್ಧ. ನನಗೆ ಅಷ್ಟಾಗಿ ನೆನಪಿಲ್ಲ ಎಷ್ಟು ಪಾಯಿಂಟ್ ತಂದ್ರು ಅಂತ. ಅದನ್ನ ಬಿಟ್ರೆ ಇನ್ನು ಇವರು ಯಾವ ಮ್ಯಾಚ್ ಅಲ್ಲೂ ಕೂಡ ಯಾವ ರೈಡ್ ಅಲ್ಲೂ ಕೂಡ ಮಿಂಚೇ ಇಲ್ಲ. ಅದರಿಂದ ಶುಭಮ್ ಅವ್ರನ್ನು ಬಿಟ್ಟಿದ್ದಾರೆ ಟೀಮಲ್ಲಿ ಅಂತ ಹೇಳ್ತೀನಿ. ಇನ್ನು ಮನೀಶ್ ಅಂತ, ಇವರು ಕೂಡ ಯಂಗ್ ಪ್ಲೇಯರ್, ಇವರಿಗೆ ಚಾನ್ಸೇ ಕೊಡಲಿಲ್ಲ ಬೆಂಗಳೂರು ಬುಲ್ಸ್. ಇವ್ರನ್ನ ಬಿಟ್ಬಿಟ್ಟು ಬೇರೆ ಪ್ಲೇಯರ್ಸ್ ನ ತಾಳಕ್ಕೆ ನೋಡ್ತಾರೆ, ಇವ್ರನ್ನು ಕೂಡ ಬಿಟ್ಬಿಡ್ತಾರೆ. ಇನ್ನು ಶುಭಮ್ ರಾಟೆ ಅಂತ, ಇವ್ರಿಗೆ ಒಂದ್ 2 ಚಾನ್ಸ್ ಕೊಟ್ರು ಅಂತ ಅನ್ಕೋತೀನಿ ಬುಲ್ಸ್ ಅವರು. ಇವರು ಅಷ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೇ ಇಲ್ಲ. ಅದರಿಂದ ಇವ್ರನ್ನು ಕೂಡ ಬಿಡ್ತಾರೆ ಅಂತ ಹೇಳ್ತೀನಿ. ಇನ್ನು ಅಹಮದ್ ರೆಜಾ ಅಸ್ಗರಿ, ಇವ್ರಿಗೆ ಒಂದ 4-5 ಚಾನ್ಸ್ ಕೊಟ್ರು, ಇವರು ಅಲಿ ರೆಜಾ ತರ ಪ್ರೂವ್ ಮಾಡ್ಕೊಳ್ಳಿಲ್ಲ. ಅದರಿಂದ ಇವ್ರನ್ನ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಫಾರಿನ್ ಪ್ಲೇಯರ್ ನ ನೋಡ್ತಾರೆ ಇವ್ರ ಪ್ಲೇಸ್ ಅಲ್ಲಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಅಮಿತ್ ಠಾಕೂರ್ ಅಂತ, ಈ ಪ್ಲೇಯರ್ ಕೂಡ ಅಷ್ಟು ಚಾನ್ಸೇ ಕೊಡ್ಲಿಲ್ಲ ಅಂತ ಹೇಳ್ಬಹುದು. ಇವ್ರನ್ನು ಕೂಡ ಬಿಟ್ಬಿಟ್ಟು ಹೊಸ ಪ್ಲೇಯರ್ಸ್ ನ ತಾಳಕ್ಕೆ ನೋಡ್ತಾರೆ. ಇನ್ನು ಧೀರಜ್ ಅವ್ರಿಗೂ ಒಂದು 4-5 ಚಾನ್ಸ್ ಕೊಟ್ಟರು, ಇವ್ರು ಅಲ್ಲಿ ಯೂಸ್ ಮಾಡ್ಕೊಳ್ಳಿಲ್ಲ. ಅದರಿಂದ ಇವ್ರನ್ನು ಕೂಡ ರಿಲೀಸ್ ಮಾಡ್ತಾರೆ. ಇನ್ನು ಜಿತೇಂದ್ರ ಅವರೇ ಸಿಕ್ಕಾಪಟ್ಟೆ ಚಾನ್ಸಸ್ ಕೊಟ್ಬಿಟ್ರು, ಇವ್ರು ಯೂಸೇ ಮಾಡ್ಕೊಳ್ಳಿಲ್ಲ. ಅದರಿಂದ ಇವ್ರನ್ನು ಕೂಡ ಈ ಸಲ ಬೆಂಗಳೂರು ಬುಲ್ಸ್ ಅವರು ಆಕ್ಷನ್ಗೆ ಬಿಡ್ತಾರೆ. ಇನ್ನು ನೆಕ್ಸ್ಟ್ ಸಚಿನ್ ಅಂತ, ಈ ಪ್ಲೇಯರ್ಗೂ ಕೂಡ ಅಷ್ಟಾಗಿ ಆಪರ್ಚುನಿಟಿ ಸಿಗ್ಲಿಲ್ಲ. ಅದರಿಂದ ಇವ್ರನ್ನ ಬಿಟ್ಬಿಟ್ಟು ಬೇರೆ ಪ್ಲೇಯರ್ಸ್ ನ ನೋಡ್ತಾರೆ. ಇನ್ನು ಸಾಹಿಲ್ ರಾಣೆ ಅವರು ಸಿಕ್ಕಂತ ಚಾನ್ಸಸ್ ಯುಟಿಲೈಸೇ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬಹುದು. ಇವರಂತೂ ಸಖತ್ತಾಗಿ ಆಡ್ಲೇ ಇಲ್ಲ, ಸಿಕ್ಕಂತ ಚಾನ್ಸಸ್ ಒಂದು ಕೂಡ ಪ್ರೂವ್ ಮಾಡಲಿಲ್ಲ. ಅದರಿಂದ ಇವ್ರನ್ನು ಕೂಡ ಬಿಟ್ಬಿಡ್ಬೋದು. ಈ 15 ಜನ ಆಟಗಾರರನ್ನ ಕನ್ಫರ್ಮ್ ಆಗಿ ಬಿಟ್ಟೇ ಬಿಡ್ತಾರೆ. ಇನ್ನು 3 ಜನ ಆಟಗಾರರು ಪಂಕಜ್ ಮೋಹಿತೆ, ಇವ್ರನ್ನ ಮೇ ಬಿ ರಿಟೈನ್ ಮಾಡ್ಕೋಬಹುದು. ಲಾಸ್ಟ್ ಇಯರ್ ಅಷ್ಟು ಚಾನ್ಸಸ್ ಕೊಟ್ಟಿಲ್ಲ, ಅದ್ರ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು. ಆ ಬೇಸಸ್ ಮೇಲೆ ರಿಟೈನ್ ಮಾಡ್ಕೊಬಹುದು. ಇನ್ನು ಚಂದ್ರ ನಾಯ್ಕ್ ಅಂತ, ಇವರು ಕರ್ನಾಟಕ ಮೂಲದ ಪ್ಲೇಯರ್, ಇವರು ಲೋಕಲ್ ಟೂರ್ನಮೆಂಟ್ ಎಲ್ಲ ಸಖತ್ತಾಗಿ ಆಡ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಚಾನ್ಸ್ ಕೊಟ್ಟೇ ಇಲ್ಲ ಬೆಂಗಳೂರು ಬುಲ್ಸ್. ದೀಪಕ್ ಶಂಕರ್ ಅವ್ರು ಸಖತ್ತಾಗಿ ಆಡ್ತಾ ಇರೋದ್ರಿಂದ ಇವ್ರನ್ನು ಕೂಡ ಉಳಿಸ್ಕೊಬಹುದು ಅಂತ ಹೇಳ್ತೀನಿ. ಇನ್ನು ಗಣೇಶ್ ಹನುಮಂತಗೌಡ, ಒಂದು ಸಿಕ್ಕಂತ ಚಾನ್ಸಸ್ ನ ಸ್ವಲ್ಪ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಂಡ್ರು. ಇವ್ರೇನು ಪ್ರೋ ಆಗ್ಬಿಟ್ರು ಅಂತ ಹೇಳಂಗಿಲ್ಲ, ಒಂದ್ ಸ್ವಲ್ಪ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಂಡ್ರು. ತೆಲುಗು ಟೈಟನ್ಸ್ ವಿರುದ್ಧ ಒಂದು ಮ್ಯಾಚ್ ಗೆಲ್ಸಿದ್ ಬಿಟ್ರೆ ಇನ್ನು ಅಷ್ಟಾಗಿ ಇವರು ಕೂಡ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಆದ್ರೂ ಕೋಚ್ಗೆ ಇವ್ರ ಮೇಲೆ ನಂಬಿಕೆ ಇಟ್ಟು ಇವ್ರನ್ನ ಯುಟಿಲೈಸ್ ಮಾಡ್ಕೊಬಹುದು ಅಂತ ಹೇಳ್ತೀನಿ. ರಿಟೈನ್ ಮಾಡ್ಕೊಬಹುದು ಅಂತ ಹೇಳ್ತೀನಿ. ಇನ್ನು ಉಳಿದಂತ ಪ್ಲೇಯರ್ ನ ರಿಟೈನ್ ಮಾಡ್ಕೊಳ್ಳೋ ಪ್ಲೇಯರ್ಸ್ ಗಳ ವಿಡಿಯೋಸ್ ಆಲ್ರೆಡಿ ಮಾಡಿದೀನಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಇದಾಗಿತ್ತು ಬೆಂಗಳೂರು ಬುಲ್ಸ್ ರಿಲೀಸ್ ಮಾಡ್ತಿರುವಂತಹ ಪ್ಲೇಯರ್ಸ್ ಲಿಸ್ಟ್. ಇದರಲ್ಲಿ ನಿಮ್ಗೆ ಯಾವ ಪ್ಲೇಯರ್ ನ ಉಳಿಸ್ಕೊಬೇಕು ಅಥವಾ ಈ ಪ್ಲೇಯರ್ ಬೇಡ ಅನ್ಸುತ್ತೆ ಅನ್ನೋ ಪ್ಲೇಯರ್ ಗಳ ಹೆಸರನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.